ನಿಮಗಾಗಿ ಒಂದು ಮೂವಿ. ಈ ಮೂವಿ ಸ್ಟಾರ್ಟಿಂಗ್ ಸೀನಲ್ಲಿ ಒಬ್ರು ಸೂಪರ್ ಆಗಿ ಮಲಗವರೆ ಢಮಾರ್ ಅಂತ ಎದ್ಬಿಟ್ರು. ಏನಪ್ಪಾ ಅಂತ ನೋಡಿದ್ರೆ ಪಾಪ ಅವ್ರಿಗೇನೋ ಕೆಟ್ಟ ಕನಸು ಬಂದೈತೆ. ಸರಿ ಎದ್ರು, ನೀಟಾಗಿ ವಾಕಿಂಗ್ ಸೈಕಲಿಂಗ್ ಮಾಡ್ತಾವ್ರೆ. ತಿರ್ಗಾ ಮನೆಗೆ ಬಂದ್ರು, ಸ್ನಾನ ಮಾಡ್ಕೊಂಡು ಮಸ್ತಾಗೆ ಒಂದು ಅಂಗಡಿಗೆ ಹೋಗ್ತಾರೆ. ಅದೊಂದು ಬುಕ್ ಶಾಪ್. ಅಲ್ಲೊಂದು ಬುಕ್ ನೋಡ್ತಾರೆ. ಆ ಬುಕ್ ತಗೊಂತಾರೆ. ಟಕ್ ಅಂತ ಅಲ್ಲೊಬ್ಬ ಬಂದ, ಸಾರ್ ಈ ಬುಕ್ ಸಕ್ಕದಾಗಿ ಬರ್ದಿದ್ದೀರಾ ಸರ್ ಅಂತ ಹೇಳ್ತಾವ್ರೆ. ಆಕ್ಚುಲಿ ಆ ಬುಕ್ ಬರ್ದಿರೋದೇ ಇವರೊಂದು ಕಥೆಗಾರ ಈ ಮೂವಿಯಲ್ಲಿ. ಅವನು ಕೇಳ್ತಾನೆ, ಸರ್ ನಿಮ್ ಬುಕ್ ಸೂಪರ್ ಆಗಿದೆ ಅನ್ಬಿಟ್ಟು, ಮತ್ತೆ ಯಾಕಯ್ಯ ಸೇಲ್ ಆಗಿಲ್ಲ, ಎಲ್ಲ ಬುಕ್ ಹಂಗೆ ಐತೆ. ಓಕೆ ಸರಿ ಸರ್ ಒಂದು ಆಟೋಗ್ರಾಫ್ ಹಾಕಿ. ಸರಿ ಆಟೋಗ್ರಾಫ್ ಹಾಕ್ಬಿಟ್ಟು ಅವ್ನ ಲವ್ವರ್ಗೊಂದು ಫೋನ್ ಮಾಡ್ದ. ಇವರೇ ಅವ್ರ ಲವ್ವರ್ ಒಂದು ಲಾಯರು. ಸರಿ ಬಾಮ್ಮ ಒಂದು ಕಾಫಿಗಾರು ಸಿಗೋಣ, ಒಂದು ಕಾಫಿಗಾರು ಕುಡಿ ಬಾ ಅಂತೇಳಿ ಕಾಫಿ ಹೋಟ್ಲಿಗೆ ಕರ್ಕೊಂಡು ಹೋಗ್ತಾನೆ. ಕಾಫಿನ ಆರ್ಡರ್ ಮಾಡ್ತಾನೆ. ಕಾಫಿನೂ ಬಂತು, ಬಟ್ ಮೇಡಮ್ ಅವ್ರಿಗೆ ಜೊತೆಲಿ ಒಂದು ಫೋನು ಬಂತು. ಆ ಫೋನಲ್ಲಿ ಮಾತಾಡ್ತಾವ್ರೆ. ಇವನು ಉರ್ಕೊಂಡು ಯಾವಾಗ ನೋಡ್ರು ಫೋನ್ ಅಂತ ಹೇಳ್ತಾಳೆ ಅನ್ಬಿಟ್ಟು ಸೀದಾ ಎದ್ದಿ ಆಚೆನೆ ಹೊಂಟೈತಾನೆ. ಇನ್ನೇನು ಮೇಡಮ್ ಅವರು ನೈಟ್ ಫೋನ್ ಮಾಡ್ತಾರೆ. ಅಲೆಕ್ಸ್ ಬೇಜಾರ್ ಮಾಡ್ಕೊಂಡ, ಸಾರಿ ಒಂದು ದೊಡ್ಡ ಕೇಸು, ಅದಕ್ಕೋಸ್ಕರ ಇಲ್ಲ ಪರವಾಗಿಲ್ಲ ಬಿಡು, ಮತ್ತೆ ಇನ್ನೇನು ಸಮಾಚಾರ ಅಂತ ಕೇಳ್ತಾರೆ. ಇಲ್ಲ ನಾನೊಂದು ಟ್ರಿಪ್ಪು ಪ್ಲಾನ್ ಮಾಡಿದ್ದೀನಿ, ಓಟ್ ಬರೋಣ ಅಂತ ಕೇಳ್ತಾವನೆ. ಏನ್ ಸಡನ್ ಆಗಿ? ಇಲ್ಲ ಬಾ ಪ್ಲೀಸ್, ನಿನಗೊಂದು ಸರ್ಪ್ರೈಸ್ ಇದೆ ಅಂತ ಮೇಡಮ್ ಹತ್ರ ಹೇಳ್ತಾವನೆ. ಇನ್ನೂ ಇವನು ಲವ್ ಪ್ರಪೋಸ್ ಮಾಡಿಲ್ಲ, ಪ್ರಪೋಸ್ ಮಾಡಕ್ಕೆ ಅಂತಾನೆ ಕರ್ಕೊಂಡು ಹೋಗ್ತಾನೆ ಅನ್ಕೋತೀನಿ. ಸರಿ ಹೋಗೋಣ ಬಿಡು ಅಂತೇಳಿ ಇಬ್ರು ರೆಡಿ ಆಗ್ತಾರೆ ಹೋಗೋದಿಕ್ಕೆ. ಅವನು ಹೇಳ್ತಾನೆ, ಈ ಫೋನ್ಗಿನೆಲ್ಲ ಬೇಡಮ್ಮ, 2 ದಿನ ಈಗ ಬಂದ್ಬಿಡು, ಫೋನ್ ಟಾರ್ಚರ್ಗಳೇ ಇರಬಾರ್ದು ಅಂತ ಹೇಳ್ತಾನೆ. ಸರಿ ಹೋಗೋಣ ಬಿಡು ಅಂತೇಳಿ ಇಬ್ರು ಹಂಗೆ ಕಾರಲ್ಲಿ ಹೋಗ್ತಾವ್ರೆ. ಫುಲ್ಲು ಮಳೆಲಿ ಹೋಗ್ತಾವ್ರೆ. ಸಡನ್ ಆಗಿ ಗಾಡಿ ಸ್ಟಾಪ್ ಆಗೋಯ್ತು. ಏನಪ್ಪಾ ಅಂತ ನೋಡಿದ್ರೆ ಗಾಡಿ ಏನೋ ಸ್ವಲ್ಪ ರಿಪೇರಿ ಆಗ್ಬಿಟ್ಟೈತೆ. ನಮ್ಮ ಮೇಡಮ್ ಬೇರೆ ರೇಗಿಸವ್ರೆ, ಈ ಡಕೋಟಾ ಗಾಡಿ ತಗೊಂಡ್ಬರ್ಬೇಡ ಅಂತ ನಿನ್ಗೆ ಫಸ್ಟೇ ಹೇಳಿದೆ. ಸರಿ ಆಯ್ತಿರೋ ಚೆಕ್ ಮಾಡ್ತೀನಿ ಅಂತ ಅವನು ಹೇಳ್ಬಿಟ್ಟು ಆಚೆ ಛತ್ರಿ ತಗೊಂಡೋಗಿ ಚೆಕ್ ಮಾಡ್ತಾನೆ. ನೋಡಿದ್ರೆ ಗಾಡಿಯಲ್ಲಿ ದೊಡ್ಡ ಪ್ರಾಬ್ಲಮ್ ಆಗಿದೆ. ತಿರ್ಗಾ ವಾಪಸ್ ಹೊರಡೆ ಬಂದು ಈ ತರ ದೊಡ್ಡ ಪ್ರಾಬ್ಲಮ್ ಆಗಿದೆ, ಮೆಕ್ಯಾನಿಕ ಬರ್ಬೇಕು ಅನ್ಕೋತೀನಿ ಅಂತ ಹೇಳ್ತಾವನೆ. ಸರಿ ಇವಾಗ ಏನ್ ಮಾಡೋದು ಅಂತ ಮೇಡಮ್ ಅವರು ಹಂಗೆ ಒಂದು ಕಿಸೋಡಿಗೆ ಹೋಗ್ತಾರೆ. ಬೂಮ್ ಅಂತ ಆಚೆ ಒಂದು ಕಾರ್ ಬಂತು. ಯಪ್ಪ ಎಷ್ಟು ಸ್ಪೀಡಾಗಿ ಹೋಗ್ತಾ ನೋಡು. ಯಾತ್ರನ ಎಲ್ಪ್ ಕೇಳೋಣ, ನಮ್ಮ ಹತ್ರದ ಫೋನ್ ಇಲ್ವಲ್ಲ, ನಿಂದ ಫೋನೇ ತಗೊಂಡ್ಬರ್ಬೇಡ ಅಂತ ಹೇಳದಲ್ಲ, ಫೋನ್ ತಗೊಂಡ್ ಬಂದಿದ್ದೀರಾ, ಯಾರಿಗಾರ ಫೋನ್ ಮಾಡ್ಬೋದಾಯ್ತಲ್ವಾ ಅಂತೇಳಿ ಹಂಗೆ ನೋಡ್ತಾವ್ರೆ. ದೂರದಲ್ಲಿ ಒಂದು ಮನೆ ಕಾಣಿಸ್ತಾ ಇದೆ. ಸರಿ ಅಲ್ಲಿ ಹೋಗೋಣ ಬಾ, ಯಾರನ್ನ ಒಬ್ರು ಹೆಲ್ಪ್ ಮಾಡ್ತಾರೆ ಅಂತೇಳಿ ಸೀದಾ ಆ ಮನೆ ಹತ್ರ ಹೋಗ್ತಾರೆ. ಬಾಗ್ಲು ಹೊಡೆದಿ ನೋಡ್ತಾರೆ. ಪಾಪ ಯಾರು ಓಪನ್ ಮಾಡಲ್ಲ. ಸರಿ ಅವಳು ಫುಲ್ಲು ಚಳಿ ಅಲ್ವಾ, ಮಳೆ. ಈ ಕಡೆ ಕುತ್ಕೊಂಡು ಕೈ ಉಜ್ಕೊಂತವಳೆ. ನೋಡ್ತೀನಿ ಇರೋ ಈ ತರ ದೊಡ್ಡ ಮನೆಗಳಲ್ಲಿ ಕೀ ಇಲ್ಲೆಲ್ಲ ಇಕ್ಬಿಟ್ಟು ಹೋಗಿರ್ತಾರೆ ಅಂದ್ಬಿಟ್ಟು ಹೀರೋನು ಹುಡುಕ್ತಾವನೆ. ಸರಿ ಅಲ್ಲಿ ಕುತ್ಕೊಂಡಿರ್ತಾರೆ. ಇನ್ನೇನು ಕೂಗ್ತಾರೆ, ಯಾರು ನೋಡಲ್ಲ, ಯಾರು ಬರೋದು ಇಲ್ಲ. ಸರಿ ಅಂತ ಹಿಂಗ ನೋಡ್ತಾನೆ ಗುರು. ಬೂಮ್ ಅಂತ ಡೋರ್ ಓಪನ್ ಆಗ್ಬಿಡದ. ಇವನು ಹಂಗೆ ಭಯ ಬಿದ್ದು ಆಚೆ ಬಂದು ಬೀಳ್ತಾನೆ. ನೋಡಿದ್ರೆ ಇವ್ರ ಆಕ್ಟಿಂಗ್ ನೋಡಿರಲ್ಲ ನೀವು, ಮಸ್ತ್ ಆಕ್ಟರ್ ಗುರು. ಯಪ್ಪ ಮಾತ್ರ ಫಹದ್ ಫಾಸಿಲ್ ಅಂತ ಇವ್ರ ಹೆಸರು. ಸರಿ ಹಂಗೆ ಬಂದ್ರು. ಯಾರು ನೀವು ಅಂತ ಕೇಳ್ತಾರೆ. ಅದನ್ನ ನಾನ್ ಕೇಳ್ಬೇಕಾರದು, ನೀನೇನಯ್ಯ ನನ್ನನ್ನು ಕೇಳ್ತಾ ಇದ್ಯಾ? ಏನೋ ಬಂದಿರೋದಿಲ್ಲ ಸರ್, ಒಂದು ಫೋನ್ ಮಾಡ್ಬೇಕಾಗಿತ್ತು, ಗಾಡಿ ಬೇರೆ ರಿಪೇರಿ ಆಗೋದು ಬರ್ತಾ ಇದ್ವಿ. ಓಕೆ ಫೋನ್ ಇದೆ, ಬಟ್ ಹೋಗುತ್ತಾ ಇಲ್ವಾ ಡೌಟ್. ಸರಿ ಬನ್ನಿ ಚೆಕ್ ಮಾಡೋಣ ಅಂತೇಳಿ ಸೀದಾ ಅವ್ರಿಬ್ಬರನ್ನ ಹೊರಗಡೆ ಕರ್ಕೊಂತಾನೆ. ಇವ್ರು ಹಂಗೆ ಹೊರಗಡೆ ಬರ್ತಾವ್ರೆ. ಅವಳನ್ನ ಒಂಥರ ನೋಡ್ತಾನ ಅವನು. ನೀವು ಫುಲ್ಲು ನೆಂದೋಗಿದ್ದೀರಾ, ಮೇಲ್ಗಡೆ ಒಂದು ಡ್ರೆಸ್ ರೂಮ್ ಇದೆ, ಅಲ್ಲೋಗಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ ಅಂತ ನಮ್ಮ ಹೀರೋಯಿನ್ಗೆ ಹೇಳ್ತಾರೆ. ಅವಳು ಬೇಡ ಅಂತಾಳೆ, ಬಟ್ ಪಕ್ಕದವ್ರ ಲವರ್ ಹೇಳ್ತಾನೆ ಮಾಡ್ಕೊಂಬ ಹೋಗಿ ಅಂತ. ಸರಿ ಅವಳು ಸೀದಾ ಹೋಗಿ ಒಂದು ರೆಡ್ ಕಲರ್ ಡ್ರೆಸ್ ಹಾಕೊಂಡು ಹಂಗೆ ವಾಪಸ್ ಬರ್ತಾಳೆ. ಹೌದು ಈ ಡ್ರೆಸ್ ಯಾರ್ದು? ಅದು ನಮ್ಮಮ್ಮಂದು. ನಿಮ್ಮಮ್ಮ ಎಲ್ಲಿದ್ದಾರೆ? ಅವ್ರ ಬಗ್ಗೆ ಎಲ್ಲ ಏನಕ್ಕೆ ನೀವು ಈ ಪ್ರಶ್ನೆ ನನ್ನ ಕೇಳ್ತಾ ಇದ್ದೀರಾ? ನಾನ್ ನಿಮ್ಮಂತಾನೆ ಕೇಳ್ಬೇಕಾಗಿರೋದು ಅಂತೇಳಿ ಕುಂಡ್ರಿಸ್ಬಿಟ್ಟು ನೀಟಾಗಿ ಹೇಳ್ತಾವನೆ. ನೀವಿಬ್ರು ಲವರಾ? ನನಗೆ ಗೊತ್ತಿರಂಗೆ ನೀವು ಇನ್ನೂ ಕ್ಲೋಸ್ ಆಗಿಲ್ಲ ಅನ್ಕೋತೀನಿ ಅಂತ ನಮ್ಮ ವಿಲ್ಲನ್ ಕೇಳ್ತಾನೆ. ಅವನ ನಾವು ವಿಲ್ಲನ್ ಅಂತಾನೆ ಇಟ್ಕೊಂಡ್ಬಿಡೋಣ. ಹೌದು ಸರ್, ಹೆಂಗ್ ಕರೆಕ್ಟಾಗಿ ಹೇಳ್ತಾ ಇದೀರಾ? ಅದೆಲ್ಲ ಒಂದು ಗೆಸ್ ಅಮ್ಮ, ನನ್ನ ಮುಖ ನೋಡಿನೇ ಕರೆಕ್ಟಾಗಿ ಹೇಳ್ಬಿಡ್ತೀನಿ ಅಂತ ನಮ್ಮ ವಿಲ್ಲನ್ ಹೇಳ್ತಾವನೆ. ಇನ್ನೊಂದು, ನೀವಿಬ್ರು ತುಂಬಾ ಗ್ಯಾಪ್ ಕೊಟ್ಕೊಂಡಿದ್ದಾರಲ್ಲ, ತುಂಬಾ ಲವರ್ ಆಗಿದ್ರೆ ಇಬ್ರು ಪಕ್ಕದಲ್ದಾನೆ ಕುತ್ಕೊಳ್ಳೋರೆ ಅಂತ ಹೇಳಿದ ತಕ್ಷಣ ಅವರು ಆ ಗ್ಯಾಪ್ ನ ನೋಡಿ ನಗ್ತಾರೆ. ಏನ್ ಕೆಲಸ ಮಾಡ್ತೀರಾ ಮೇಡಮ್ ನೀವು ಅಂತ ವಿಲ್ಲನ್ ಕೇಳ್ತಾವನೆ. ಹೌದು ಲಾಯರ್ ಸರ್, ನಾನು ಹೈಕೋರ್ಟ್ ಅಲ್ಲಿ ಲಾಯರ್ ಆಗಿದ್ದೀನಿ. ಓಕೆ ಸೂಪರ್. ಅವರು ಹೇಳ್ತಾವ್ರೆ, ಏನ್ ಸರ್ ವಕೀಲ್ ಕೆಲಸ ಎಷ್ಟು ಕಷ್ಟ ಗೊತ್ತಾ? ನನಗೆ ಗೊತ್ತು ಬಿಡಮ್ಮ. ಸುಳ್ಳೆಲ್ಲ ನಿಜ ಮಾಡ್ತೀರಾ, ನಿಜ ಎಲ್ಲ ಸುಳ್ಳು ಮಾಡ್ತೀರಾ. ಅಯ್ಯಯ್ಯೋ ಹಂಗಲ್ಲ ಇಲ್ಲ ಸರ್, ಸುಳ್ಳು ನಿಜ ಅದು ಬಂದು ತೀರ್ಮಾನ ಮಾಡೋದು ಜಡ್ಜ್ ಸಾಹೇಬ್ರು. ಸಾಕ್ಷಿಗಳು ತುಂಬಾ ಮುಖ್ಯ ಅಲ್ವಾ ಸರ್ ಅಂತ ನಮ್ಮ ಹೀರೋಯಿನ್ ಬೇರೆ ವಿಲ್ಲನ್ ಹತ್ರ ಹೇಳ್ತಾರೆ. ಸರಿ ಹಂಗೆ ಈ ಕಡೆ ಇರೋನ್ನ ಕೇಳ್ತಾರೆ, ನೀವೇನ್ ಸರ್ ಮಾಡ್ತಾ ಇರೋ ಅಂತ. ನಾನು ದೊಡ್ಡ ಆಫೀಸ್ ಇಟ್ಟಿದ್ದೀನಿ, ಪಾರ್ಟ್ ಟೈಮ್ ತರ ನನಗೆ ಇಂಟ್ರೆಸ್ಟ್ ಇದೆ, ಅದು ಬುಕ್ ಬರೆಯೋದು, ಅದಕ್ಕೋಸ್ಕರ ಬುಕ್ ಬರಿತಾ ಇದೀನಿ. ಓ ಸಾರ್, ಆ ಬುಕ್ ನೀವೇನಾ ಬರ್ದಿರೋದು? ಆ ಬುಕ್ ನ ನೋಡಿದೆ ಸರ್ ನಾನು ಅಂತ ಹೇಳ್ಬಿಟ್ಟು ಟಕ್ ಅಂತ ಬಾಟ್ಲ್ ಓಪನ್ ಮಾಡಕ್ ಹೋಗ್ತಾರೆ. ಇನ್ನೇನ್ ಪಾರ್ಟಿಯಲ್ಲಿ ಏನ್ ಬುಕ್ ಬರ್ದಿರಾ ಸರ್ ನೀವು? ಅದ್ ಹೆಂಗ್ ಹೇಳ್ಬಿಟ್ರಿ ನೀವು? ಅವನೇ ತಪ್ಪು ಮಾಡಿದ್ದು, ಅವನೇ ಕೊಲೆಗಾರ ಅಂತ ನೀವೇ ಡಿಸೈಡ್ ಮಾಡ್ಬಿಟ್ರೆ ಹೆಂಗ್ ಸರ್ ಅದು? ನೀವು ಆ ಕೊಲೆಗಾರನ ಪಕ್ಕದಲ್ಲೂ ನಿಂತ್ಕೊಂಡು ನೋಡ್ಬೇಕಲ್ಲ. ಹಂಗಲ್ಲ ಸರ್, 6 ಜನ ಹುಡುಗಿನ, ಸಾರಿ ಸರ್ 5 ಜನ ಅಂತೇಳಿ 5 ಜನ ಹುಡುಗಿಯರ್ನ ಫುಲ್ಲು ಚಿತ್ರಹಿಂಸೆ ಮಾಡವನೆ, ತಲೆಯಿರೋ ಕೂದಲೆಲ್ಲ ಬೋಡ್ಸಾಕವನೆ, ಅವನೊಂಥರ ಸೈಕೋನೇ ಇರ್ಬೋದಾ ಅಂತ ನಮ್ಮ ಹೀರೋ ಕೇಳ್ತಾವನೆ. ಅದಕ್ಕೆ ವಿಲ್ಲನ್ನು, ಸರ್ ನೀವೇ ಸೈಕೋ ಅನ್ಕೊಂಡ್ಬಿಟ್ರೆ ಹೆಂಗೆ ಸರ್? ಪಾಪ ಅವನ್ ಮನಸಾಕ್ಷಿ ಹೆಂಗಿದ್ಯೋ, ಅವನ್ ಪರಿಸ್ಥಿತಿ ಹೆಂಗಾಗುತ್ತೋ, ಮನಸಾಕ್ಷಿ ಹೆಂಗಿರುತ್ತೆ ಅಂತ ಈ ಕಡೆ ವಿಲ್ಲನ್ ಹೇಳ್ತಾವನೆ. ಈ ಕಡೆ ನಮ್ಮ ಹೀರೋ, ಇಲ್ಲ ಸರ್ ಅವನಿಗೆ ಹುಡುಗಿ ಅಂದ್ರೇನೆ ಆಗಲ್ಲ ಅನ್ಕೋತೀನಿ, ಹುಡುಗಿ ಅಂದ್ರೆ ಅಲರ್ಜಿ ಇರ್ಬೇಕು ಅವನಿಗೆ, ಅದಕ್ಕೆ ಆತರ ಹಿಂಸೆ ಮಾಡಿ ಸಾಯಿಸವನೆ ಅಂತ ಹೀರೋ ಹೇಳ್ತಾವ್ರೆ. ಇರ್ಬೋದು, ಬಟ್ ಅವ್ನು ಸೈಕೋ ಅಂತ ಗ್ಯಾರಂಟಿ ಹೇಳಕ್ ಆಗಲ್ಲ ಅಂತ ವಿಲ್ಲನ್ ಹೇಳ್ತಾವನೆ. ಈ ಕಡೆ ನಮ್ಮ ಹೀರೋ, ಬೇರೆ ಇರ್ಬೋದು ಸರ್, ಬೇರೆ ಅವ್ನ ಕ್ಯಾರೆಕ್ಟರ್ ಹೆಂಗಿರ್ಬೋದು ಅಂತ ಹೀರೋ ಹೇಳ್ತಾವನೆ. ಸರ್
ನನಗೆ ಗೊತ್ತಿರಂಗೆ ಅವನು ಚಿಕ್ಕ ವಯಸ್ಸಲ್ಲೇ ಹುಡುಗಿರುಗಳಿಂದ ತುಂಬಾ ಕಷ್ಟ ಬಿದ್ದಿರಬೇಕು. ತುಂಬಾ ಜನ ಹುಡುಗಿರ ಅವನ್ನ ಯಾಮಾರ್ಸಿರ್ಬೋದು. ಯಾಕೆ ಅವನ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು. ಅದಕ್ಕಾಗಿ ಹುಡುಗಿರ್ನ ಚಿತ್ರಹಿಂಸೆ ಮಾಡಿ ಸಾಯಿಸ್ತವನೆ ಅಂತ ನನ್ನ ಅನಿಸಿಕೆ ಅಂತ ವಿಲ್ಲನ್ ಹೇಳ್ತಾವನೆ. ಈ ಕಡೆ ಇರೋ ಸರ್ ಒಂದ್ ನಿಮಿಷ ಇರಿ, ಯಾವ ಹುಡುಗಿನ ಅವನು ರೇಪ್ ಮಾಡಿಲ್ಲ. ಅದಕ್ಕೆ ವಿಲ್ಲನ್ ಹೌದು ರೇಪ್ ಮಾಡಿಲ್ಲ ತಾನೆ ಅವನು, ಮತ್ತೆ ಹೆಂಗ್ರಿ ಅವನ ನೀವು ಕೆಟ್ಟವನು ಅಂತ ಹೇಳ್ತೀರಾ ಸರ್? ಅದಕ್ಕೆ ಅಂತ ಎಲ್ಲ ಹುಡುಗಿನ ಅವನು ಕೊಲೆ ಮಾಡಿದಾನಲ್ಲ, ಅದು ಕೆಟ್ಟದ ತಾನೆ. ನಾನು ಎಲ್ಲ ಕಡೆ ಎಂಕ್ವೈರಿ ಮಾಡ್ಬಿಟ್ಟೆ ಸರ್ ಆ ಬುಕ್ ನ ಬರ್ದಿದ್ದು. ಟಕ್ ಅಂತ ಈ ಕಡೆ ಹೀರೋಯಿನ್ ಬೇರೆ ಏನ್ ಕಾರಣ ಇರ್ಬೋದು, ಅವನೇನಕ್ಕೆ ಆ ಹುಡುಗಿನ ಸಾಯಿಸ್ಬೇಕು ಅಂತ ಈ ಕಡೆ ಹೀರೋಯಿನ್ ಬೇರೆ ಕೇಳ್ತಾವಳೆ. ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಸರ್ ನೀವೇನ್ ಸರ್ ನೀವು ಹಿಂಗ್ ಮಾತಾಡ್ತಾ ಇದೀರಾ ಅಂತ ವಿಲ್ಲನ್ ಕೇಳ್ತಾವನೆ. ನಿಮ್ಮ ಹತ್ರ ಇನ್ನೂ ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಸರ್. ಕರೆಕ್ಟಾಗಿ ಹೇಳಿ, ನೀವು ಸ್ಟೋರಿ ಬರೆಯೋದು ಮುಖ್ಯ ಅಲ್ಲ, ಸ್ಟೋರಿ ಯಾವ್ದ್ರ ಮೇಲೆ ಇಟ್ಬಿಟ್ಟು ಬರೀತೀರಾ, ಸ್ಟೋರಿನ ಹೆಂಗ್ ಹೇಳ್ತೀರಾ ಆ ತರ ಬರ್ದಿರೋದಾನೆ ಸರ್ ನಮ್ಗೆ ಅರ್ಥ ಆಗೋದು. ನೀವು ಸುಮ್ಮನೆ ಒಬ್ಬ ಸೈಕೋ ಯಾವನೋ ಕೊಲೆ ಮಾಡ್ದ ಅನ್ಬಿಟ್ಟು ಟಿವಿಯಲ್ಲಿ ಬಂತು, ಟಿವಿಯಲ್ಲಿ ಬಂದಿರೋದನ್ನ ನೀವು ಹಂಗೆ ಬರ್ದ್ಬಿಟ್ಟು ನೀವೇ ಬರ್ದಿರೋದಂತ ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇರಲ್ಲ ಸರ್ ಅಂತ ವಿಲ್ಲನ್ ಹೇಳ್ತಾವನೆ. ಈ ಕಡೆ ಹೀರೋಯಿನ್ ಬೇರೆ ಅಲೆಕ್ಸ್ ಸಾಕು ಮುಚ್ಚಾಪ, ನೀನೇನ್ ದೊಡ್ಡ ಹಂಗೆ ರೈಟರ್ ನೀನು, ಆ ಬುಕ್ ಬರೆಯಕ್ಕೆ ನಾನು ಸ್ವಲ್ಪ ಹೆಲ್ಪ್ ಮಾಡಿದ್ದೀನಿ, ನಿನಗೆ ಗ್ಯಾಪ್ ಇದೆ ತಾನೆ. ಈ ಕಡೆ ನಮ್ಮ ಹೀರೋ ಓಕೆ ಮೇಡಮ್ ನೀವ್ ಹೇಳಿದೆ ಕರೆಕ್ಟ್, ಇವ್ರು ಹಂಗೆ ಅನ್ಕೊಂಡಿರೋದು ಅವ್ರ ಮನಸ್ಸಲ್ಲಿ, ಅದಕ್ಕೆ ಇಷ್ಟೊಂದು ಮಾತಾಡ್ತಾ ಇದಾರೆ, ಸರಿ ಸರಿ ಬನ್ರಿ ಅಂತ ಹಿಂಗೆ ಮಾತಾಡ್ತಾವನೆ. ಢಮಾರ್ ಅಂತ ಅಲ್ಲಿ ಕರೆಂಟ್ ಉಂಟಾಯ್ತು. ಮನೇಲಿರೋ ಕ್ಯಾಂಡಲ್ ಎಲ್ಲ ಅಂಟಿಸ್ತಾವನೆ. ಆ ಕಡೆ ಬೇರೆ ಅವ್ರಿಬ್ರು ಜೋಡಿ ಕೇಳ್ತಾವ್ರೆ, ಹೌದು ಏನಗ್ರಿ ಇಷ್ಟೊಂದು ಕ್ಯಾಂಡಲ್ ಅಂಟಿಸ್ತಾ ಇರ ಅಂತ, ನನಗೆ ಕತ್ಲಂದ್ರೆ ತುಂಬಾ ಭಯನಪ್ಪ, ಅದಕ್ಕೋಸ್ಕರ ಇಷ್ಟೊಂದು ಕ್ಯಾಂಡಲ್ ಅಂಟಿಸಾಯಿನ ಅಂತ ನಮ್ಮ ಇಲ್ಲನ್ನು ಹೇಳ್ತಾವನೆ. ಈ ಕಡೆ ನಮ್ಮ ಹೀರೋ ಇಲ್ಲ DB ಬಾಕ್ಸ್ ಎಲ್ಲಿದೆ, ಇಲ್ಲಿ ಯಾವ್ದನ ಶಾರ್ಟ್ ಆಗಿರ್ಬೇಕೇನೋ ಕರೆಂಟ್, ಬನ್ನಿ ಚೆಕ್ ಮಾಡೋಣ ಅಂತ ಹಂಗೆ ಕರ್ಕೊಂಡು ಹೋಗ್ತಾವನೆ. ನಮ್ಮ ಇಲ್ಲನ್ನು ಅವ್ರ ಹಿಂದೆನೆ ಹೋಗ್ತಾವನಲ್ಲಿ. ಸರಿ ಬೇಸ್ಮೆಂಟ್ ಡೋರ್ ಇದೆಯಾ, ಅದ್ರ ಕೀನ್ ಹತ್ರ ಇಲ್ವಲ್ಲ, ಎಲ್ಲೋ ಇಟ್ಬಿಟ್ಟಿದೀನಿ, ಇಲ್ಲ ಇಲ್ಲ ಬನ್ನಿ ಡೋರ್ ಓಪನ್ ಎಲ್ಲ ಇದೆ ಅಂತೇಳಿ ಸೀದಾ ಹಂಗೆ ಓಡೆ ಕರ್ಕೊಂಡು ಹೋಯ್ತಾನೆ. ಈ ಕಡೆ ನಮ್ಮ ಹೀರೋಯಿನ್ ಬೇರೆ ಕನ್ನಡಿ ನೋಡ್ತಾವಳೆ. ಸೀದಾ ಹಂಗೆ ಬೇಸ್ಮೆಂಟ್ ಓಡೆ ಹೋದ, ಅಲ್ಲಿ ಡಮ್ಮರ್ ಅಂತ ಕಾಲು ಸ್ಲಿಪ್ ಆಗೋಯ್ತು. ಈ ಕಡೆ ಮೇಡ ನಮ್ಮ ಹೀರೋಯಿನ್ ಬೇರೆ ತೋರಿಸ್ತಾರೆ. ಆ ಕಡೆ ಏನೋ ಒಂಥರ ಸೌಂಡ್, ಒಳಗೆ ಭಯ ಆಗ್ತಾ ಇದೆ. ಕರೆಂಟ್ ಬೇರೆ ಟಕ್ ಅಂತ ಉಂಟೋಯ್ತು. ಆ ಕ್ಯಾಂಡ್ಲೆ ತಗೊಂಡು ಹಂಗೆ ಬೇಸ್ಮೆಂಟ್ ಒಳಗೆ ಹೋಗ್ತಾವಳೆ ಗುರು. ಅಲ್ಲಿ ನೋಡಿದ್ರೆ ಡೋರ್ ಲಾಕ್ ಆಗಿದೆ. ಅವನ್ ಬೇರೆ ಯಾರನ್ನೋ ಎಳಿತಾವನೆ. ಯಾರಪ್ಪ ಅಂದ್ರೆ ವಿಲ್ಲನ್ನ ಹೊಡೆದಿ ಕಟ್ ಹಾಕ್ಬಿಟ್ಟು ಎಳ್ಕೊಂಡ್ ಬರ್ತಾವನ. ಹಂಗೇನೆ ವಿಲ್ಲನ್ನು ಸುಸ್ತಾಗಿ ಬಿದ್ದೋಗವನೆ. ಏನಕ್ಕೆ ಅವನ ಹೊಡಿಬೇಕು, ಹೌದು ಇವನು ಸೀದಾ ಮನೆ ಒಡೆ ಬಂದು ನೀಟಾಗಿ ಏನೋ ಅವ್ನ ಮನೆ ತರ ಎಲ್ಲೆಲ್ಲಿ ಏನೋ ಇಟ್ಟಿದೆ ಅನ್ಬಿಟ್ಟು ನೀಟಾಗಿ ಚೆಕ್ ಮಾಡ್ತಾವನೆ. ಓಕೆ ಅಲ್ಲೊಂದು ಹಗ್ಗ ಇರುತ್ತೆ, ಆ ಹಗ್ಗ ಹಾಕಿ ನೀಟಾಗಿ ಅವ್ನ ಕೈ ಕಟ್ ಹಾಕ್ಬಿಟ್ಟು, ಲೇ ಇವ್ನು ಸರಿಲ್ಲ ಕಣೆ, ಹುಡುಗಿ ಕೆಳಗಡೆ ಬೇಸ್ ಮಾಡಿದಾರ, ಹುಡುಗಿನ ಕೊಲೆ ಮಾಡಿ ಇಕ್ಕೊಂಡ್ ಕಣೆ ಇವನು ಅಂತ ಹೀರೋ ಹೇಳ್ತಾವನೆ. ಹಂಗಂದ್ರೆ ಅವ್ನು ಬರ್ದಿರೋ ಸ್ಟೋರಿಲಿ ಸೈಕೋ ನನ್ನ ಮಗ ಇವನೇ ಇರ್ಬೋದ ವಿಲ್ಲನ್. ಅವ್ರು ಹಂಗೆ ಆ ಕಡೆ ಹುಡುಕ್ತಾವ್ರೆ. ಇವ್ನು ಹಂಗೆ ಹಗ್ಗ ಕಟ್ಟಿದಾರಲ್ಲ ಕೈಯಲ್ಲಿ, ಹಂಗೆ ದೇಕೊಂಡ್ ಮುಂದೆ ಹೋಗ್ತಾವನೆ. ಅವನ ಹಿಡ್ಕೊಂಡ್ಬಿಡ್ತಾರೆ. ಟಕ್ ಅಂತ ಆ ವಿಲ್ಲನು, ಅಕ್ಕ ಇವ್ನು ಸರಿ ಇಲ್ಲಕ್ಕ, ಇವನು ಸೈಕೋ, ಇವನೇ ಅಕ್ಕ ಕೊಲೆ ಮಾಡಿರೋದು, ಇಲ್ಲಿ ಕಳ್ತನ ಮಾಡಕ್ ಬಂದಕ್ಕ ಈ ಮನೇಲಿ ಅಂತ ನಮ್ಮ ಹೀರೋ ಮೇಲೆ ಆ ಸೈಕೋ ತಿರುಗಿಸ್ತಾವನೆ. ಅಕ್ಕ ನೀನ್ ಹೋಗಕ್ಕ, ಅಲ್ಲಿ ಪೊಲೀಸವ್ರಿಗೆ ಫೋನ್ ಮಾಡಕ್ಕ, ಫೋನ್ ಡೆಡ್ ಆಗಿದೆ ಅಂತ ಹೀರೋ ಹೇಳ್ತಾವನೆ. ಬಟ್ ಇಲ್ಲಕ್ಕ ಆ ಫೋನ್ ವರ್ಕ್ ಆಗುತ್ತೆ ಅನ್ಬಿಟ್ಟು ನಮ್ ವಿಲ್ಲನ್ ಬೇರೆ ಹೇಳ್ತಾವನೆ. ಇವಳಿಗೊಂಥರ ಕನ್ಫ್ಯೂಷನ್. ಸರಿ ಅನ್ಬಿಟ್ಟು ಹೋಗ್ಬಿಟ್ಟು ಸೀದಾ ಪೊಲೀಸ್ ಅವ್ರಿಗೆ ಫೋನ್ ಮಾಡಕ್ಕಂತ ಫೋನ್ ತಗೊಂತಾಳೆ. ಟಕ್ ಅಂತ ಹೀರೋ ಬಂದ್ಬಿಟ್ಟು, ಬೇಡ ಪೊಲೀಸ್ ಅವ್ರಿಗೆ ಫೋನ್ ಮಾಡಬೇಡ, ಹೇಳೋ ಮತ್ ಕೇಳು. ಯಾಕೆ? ಇಲ್ಲ ಬೇಡ ಕಣ, ಹೇಳೋ ಮತ್ ಕೇಳೆ, ಯಾಕೆ ಹೇಳು ಅಂತ ಅವಳು ನಂಬರ್ ಟ್ರೈ ಮಾಡ್ತಾಳೆ. ಟಕ್ ಅಂತ ವೈರ್ ಕಿತ್ತಿ ಬಿಸಾಕ್ಬಿಡ್ತಾನೆ. ಇವನೇ ಏನೋ ಸೈಕೋ ಇರ್ಬೋದ ಗುರು, ನೋಡೋಣ ಬನ್ನಿ. ಅವಳು ಕೇಳ್ತಾಳೆ, ಯಾಕೋ ಹಿಂಗ್ ಮಾಡ್ದೆ ಅಂತ. ಆಕ್ಚುಲಿ ಈ ಮನೆ ನಂದೇ ಕಣೆ, ನಿನಗೆ ಸರ್ಪ್ರೈಸ್ ಕೊಡಕ್ಕಂತಾನೆ ಇಲ್ಲಿ ಕರ್ಕೊಂಬಂದಿದ್ ನಾನು ಅಂತ ಹೇಳ್ತಾವನೆ. ಆಕ್ಚುಲಿ ಈ ಮನೆನೇ ನಮ್ ಹೀರೋದು. ಇವನು ಈ ಮನೇಲಿ ಇದ್ನಲ್ಲ, ಅವ್ನು ನೋಡಿದ ತಕ್ಷಣ ಶಾಕ್ ಆಗಿ ಅದಕ್ಕೆ ಬಿದ್ದಿದ್ದವನು ಅವಾಗ್ಲೆ ಅಂತ ಹೇಳಿದ ತಕ್ಷಣ ನಮ್ಮ ಹೀರೋಯಿನ್ಗೆ ಒಂಥರ ಶಾಕು. ನೀನ್ ಸುಮ್ನೆ ಇರು, ನನ್ನ ಮಗನಿಗೆ ಒಂದು ಹೊಡೆದಿ ಚಿತ್ರಹಿಂಸೆ ಮಾಡಿ ವಿಡಿಯೋ ಮಾಡ್ಕೊಳ್ಳೋಣ. ನಿನ್ ತರದ ಫೋನೇ ಇಲ್ಲ ಅಂತ ಹೇಳ್ದಲ್ಲೋ, ಆಕ್ಚುಲಿ ಇವ್ನು ಫೋನು ತಗೊಂಬಂದವನೆ. ಈ ಕಡೆ ನಮ್ಮ ಹೀರೋಯಿನ್ ಬೇರೆ ಹೇಳ್ತಾವಳೆ, ಅಲೆಕ್ಸ್ ಫೋನೇ ಇಲ್ಲ ಅಂತ ಹೇಳ್ಬಿಟ್ಟು ಯಾಕೋ ನೀನು ಫೋನ್ ತಗೊಂಬಂದಿದ್ಯಾ ಅಂತ ಹೀರೋಯಿನ್ ಕೇಳ್ತಾವಳೆ. ಆ ಕಡೆ ಅವನು ಅಕ್ಕ ಹೇಳಕ ಅಂತ ಅವನು. ಈ ಕಡೆ ಸುಮ್ನೆ ಇರೋ ಅಂತ ನಮ್ಮ ಹೀರೋ 3 ಜನ ಲಬ ಅಂತ ಬಡ್ಕೊಂತವ್ರ. ಹಿಂಗೆ ವಾದ ಮಾಡ್ತಾವ್ರೆ. ನಮ್ಮ ಹೀರೋಯಿನ್ ಸೀದಾ ಹೋಗರ ನಿಮ್ಮ ಅಕ್ಕೆ ಅಂತ ಹೇಳಿ ಸೀದಾ ರೂಮ್ ಹೊಟ್ಟೈತಾಳೆ. ಇವನು ಲೇ ಡಾರ್ಲಿಂಗ್ ಎಲ್ಲ ಓದಿ ಅಂದ್ಬಿಟ್ಟು ಅವಳನ್ನ ಹುಡ್ಕೊಂಡು ಹೋಗ್ತಾವನೆ. ಏನಾಯ್ತು ಬೇಸ್ಮೆಂಟ್ ಅಲ್ಲಿ ನೋಡೋಣ ಅನ್ಬಿಟ್ಟು ಹೋಗ್ತಾ ಇರೋದು ಅವಳು ಸೀದಾ ಫೋನ್ ಎತ್ಕೊಂಡು 100 ಫೋನ್ ಮಾಡ್ತಾಳೆ. ಹೆಂಗೋ ಹಂಗೆ ಮಾಡ್ಕೊಂಡು ಇವ್ನು ಬಂದ್ಬಿಡ್ತಾನೆ. ಹೇಳೋ ಮತ್ ಕೇಳೆ, ಯಾಕೆ ನಾನು ಮಾಡಿಲ್ಲ ಕಣೆ, ನಿನ್ಗೆ ನಾನು ಸರ್ಪ್ರೈಸ್ ಐ ಲವ್ ಯು ಹೇಳಕ್ಕೆ ಇಲ್ಲಿ ಕರ್ಕೊಂಬಂದೆ ಕಣೆ. ಇಲ್ಲಿ ನೋಡ್ರೆ ಏನೇನೋ ನಡೀತಾ ಇದೆ, ದೇವರನ್ನೇ ನಾನು ಕೊಲೆ ಮಾಡಿಲ್ಲಮ್ಮ, ಹಂಗೆ ಡೌಟ್ ಇದ್ರೆ ನೀನೇ ನನ್ನ ಶೂಟ್ ಮಾಡಿ ಸಾಯಿಸ್ಬಿಡು ಅಂತ ನಮ್ಮ ಹೀರೋಯಿನ್ ಕೈಯಲ್ಲೇ ಗನ್ ಕೊಟ್ಬಿಡ್ತಾನ. ಅವನು ಕೊಟ್ಬಿಟ್ಟು ಸೀದಾ ಕೆಡೆ ಬರ್ತಾನೆ. ಅವಳು ಸೀದಾ ಅವನ್ನ ಕುಂಡ್ರಸ್ತಾಳೆ ಚೇರ್ ಮೇಲೆ. ಏನಾಯ್ತು ಕರೆಕ್ಟಾಗಿ ಹೇಳು ಅಂತ. ಅಕ್ಕ ಒಂದು ಪೆಗ್ ಕೊಡಕ ಅಂತ ಹೇಳಿದ ತಕ್ಷಣ ಒಂದು ಪೆಗ್ ತಗೊಂಡ್ಬಂದು ಕೊಡ್ತಾಳೆ. ಅಕ್ಕ ಏನಿಲ್ಲಕ್ಕ, ಇಲ್ಲಿ ಕಳ್ತನ ಮಾಡಕ್ ಬಂದಕ್ಕ, ನೀವು ನೋಡ್ರೆ ಅದೇ ಟೈಮ್ ಬಂದ್ಬಿಟ್ರಿ. ಹೌದು ಕಳ್ತನ ಮಾಡಕ್ ಬಂದಲ್ಲ, ಏನ್ ಕಳ್ತನ ಮಾಡ್ಕೊಂಡೋದು ಅಂತ ನಮ್ಮ ಹೀರೋ ಕೇಳ್ತಾನೆ. ಅಂತ ಅವ್ನು ಸ್ವಲ್ಪ ಗುಣಗ್ತಾನ. ಅವನು ಹೇಳೋ ಏನ್ ಕಳ್ತನ ಮಾಡಿದೆ? ಇಲ್ಲ ಬೇಡ, ನೀವು ಪೊಲೀಸವ್ರಿಗೆ ಫೋನ್ ಮಾಡ್ಬಿಟ್ರಿ, ನಾನೆಲ್ಲ ಪೊಲೀಸವ್ರು ಹೇಳ್ಕೊಂತೀನಿ. ಅಲ್ಲಾದ್ರೂ ಹೋದ್ರೆ 1 ವರ್ಷ 2 ವರ್ಷನ ಜೈಲ ಕಳಿಸ್ಬಿಡ್ತಾರೆ, ಇಲ್ಲಿ ಕೆಳಗಡೆ ಕೊಲೆ ಮಾಡಿಕವನಕ್ಕ ಇವನು ಅಂತ ನಮ್ಮ ಹೀರೋ ಮೇಲೆನೆ ತಿರುಗಿಸ್ತಾನ ಅವನು. ಅಕ್ಕ ಪೊಲೀಸವನ್ನೇ ಕರ್ಸ್ಬಿಡಕ್ಕ, ಇಲ್ಲಾರೆ ಅವ್ನು ನಿನ್ನೂ ಕೊಲೆ ಮಾಡ್ತಾನೆ, ನಿನ್ನೂ ಕೊಲೆ ಮಾಡಕ್ಕೆ ನನಗೆ ಗೊತ್ತಿರಂಗ್ ಕರ್ಕೊಂಡ್ ಬಂದಿರ್ಬೇಕಿಲ್ಲಿ ಅಂತ ನಮ್ಮ ಹೀರೋ ಮೇಲೆ ತಿರುಗಿಸ್ತಾನೆ ಇವನು. ಇವಳ ಹತ್ರ ಮಾತಾಡ್ತಾ ಇರ್ಬೇಕಾರೆ ಹೀರೋನು ಅಲ್ಲಿ ಬಂದ್ಬಿಡ್ತಾನೆ. ಲೇ ಅವ್ನ ಮಾತು ಕೇಳ್ಬೇಡ, ಅವ್ನು ಸುಮ್ಮನೆ ಉಲ್ಟಾ ಪಲ್ಟಾ ಮಾತಾಡ್ತಾನೆ ಡಾರ್ಲಿಂಗ್, ಹೇಳೋ ಮಾತು ಕೇಳು ಅಂತ ನಮ್ಮ ಹೀರೋಯಿನ್ಗೆ ಎಷ್ಟೋ ಹೇಳ್ತಾನೆ. ಬಟ್ ಕೇಳಲ್ಲ. ಸರಿ ಸೀದಾ ಹೀರೋಯಿನ್ ಏನ್ ಮಾಡ್ತಾಳೆ, ಒಳಗಡೆ ಹೋದ್ರಲ್ಲ ಬೇಸ್ಮೆಂಟ್ ಅಲ್ಲಿ ಏನಾಯ್ತು ಅಕ್ಕ, ಅವ್ರ ಹಿಂದೆನೇ ಹೋದ್ನಾ, ಅಲ್ಲಿ ಕಾಲು ಸ್ಲಿಪ್ ಆಯ್ತಾ, ಕೆಳಗಡೆ ಯಾರೋ ಹುಡುಗಿನ ಕಟ್ಟಾಕಿದ್ರಕ್ಕ, ಯಾರ
ಅಂತ ಕೇಳಿದ್ದಕ್ಕೆ ನನಗೆ ಡಮಾರ್ ಅಂತ ಲೈಟ್ ತಗೊಂಡು ಹೊಡೆದ್ಬಿಟ್ಟು ನನ್ನ ಹೇಳ್ಕೊಂಡ್ ಬಂದ್ರಕ್ಕ ಅಂತ ಸ್ಟೋರಿನ ಹಿಂಗ್ ತಿರುಗಿಸ್ತಾನೆ ಇವನು. ಆ ಹುಡುಗಿಗೆ ಜೀವ ಇದ್ರೆ ಅಕ್ಕ ಅಂತ ಹೇಳಿದ ತಕ್ಷಣ ಹೀರೋ ಸೀದಾ ಓಡಕ್ತಾನೆ. ಯಾಕಂದ್ರೆ ಆ ಹುಡುಗಿ ಬದುಕಿದ್ರೆ ಏನಾರು ಒಂದು ಹೇಳ್ತಾಳೆ ಅಂತ. ಹೀರೋ ಓಡೋಗದ್ದು ವಿಲ್ಲನ್ ನೋಡ್ಬಿಟ್ಟು ಅಕ್ಕ ಅಕ್ಕ ಬೇಗ ಹೋಗಕ್ಕ ಅವಳನ್ನ ಸಾಯಿಸ್ಬಿಡ್ತಾನ ಅವನು, ಯಾಕಂದ್ರೆ ಎಲ್ಲ ನಿಜ ಗೊತ್ತಾಗ್ಬಿಡುತ್ತೆ ಅನ್ಬಿಟ್ಟು ಅಂತ ಅಲ್ಲೂ ಪ್ಲೇಟ್ ಚೇಂಜ್ ಮಾಡ್ತಾನ ಅವನು. ಎತ್ತಿ ಬಿದ್ದಿ ಎಲ್ಲ ಹೋಗಿ ನೋಡ್ತಾರೆ. ನೋಡಿದ್ರೆ ಆ ಹುಡುಗಿ ಅಲ್ಲಿ ಸತ್ತೋಗೋಳೆ. ಅವಳು ಅಳ್ತಾವಳೆ ನಿಂತ್ಕೊಂಡಲ್ಲಿ ಏನೋ ಮಾಡಿದೆ ಇದೆಲ್ಲ ಅಂತ. ಅವನು ಸಾರಿ ಕೆಳಗೆ ಬರ್ತಾನೆ. ಸೆಂಟ್ರಲ್ಲಿ ವಿಲ್ಲನ್ ಬೇರೆ ನುಗ್ಬಿಟ್ಟು ಸರ್ ನಮ್ಮ ಅಕ್ಕನ ಏನೋ ಮಾಡ್ಬೇಡಿ ಸರ್, ನಮ್ಮ ಅಕ್ಕ ತುಂಬಾ ಒಳ್ಳೆಯವ್ರು ಸರ್ ಹಂಗೆ ಅಂತ ಫುಲ್ ಅವಳನ್ನ ಮೈಂಡ್ನೇ ಚೇಂಜ್ ಮಾಡ್ಬಿಟ್ಟ ಅವನು. ನಮ್ಮ ವಿಲ್ಲನ್ಗೆ ಪಾಪ ಅರ್ಥ ಆಗ್ತಲ್ಲ ಏನೋ ಮಾಡಿದೆ ನಾನು, ಏನೋ ಹೇಳಿ ನಾನು ಅಂತ. ಅವಳು ಬೇರೆ ಅವನ ಮೇಲೆ ತುಂಬಾ ಭಯ ಬಿದ್ಬಿಟ್ಟವಳೆ. ಅವನು ಹೇಳ್ತಾವನೆ, ಲೇ ನೀನ್ ಸಾಯಿಸಂಗಿದ್ರೆ ಅವಲೇ ಸಾಯಿಸ್ಬಿಡ್ತದೆ ಕಣೆ, ನಾನು ಸಾಯಿಸಕ್ ಬಂದಿಲ್ಲ ಕಣೆ, ನಿನ್ನ ನಾನು ತುಂಬಾ ಲವ್ ಮಾಡ್ತಾ ಇದೀನಿ ಕಣೆ ಅಂತ ಎಷ್ಟೋ ಹೇಳ್ತಾನೆ. ಬಟ್ ಹೀರೋಯಿನ್ಗೆ ಅವನ ಮೇಲೆ ಭಯ ಬಿಟ್ಟೋಗಿಲ್ಲ. ಈ ಕಡೆ ಅವನ್ ಬೇರೆ ಬಂದವನೆ ವಿಲ್ಲನ್. ಸರ್ ನಮ್ಮ ಅಕ್ಕನ್ ಬಿಟ್ಬಿಡಿ ಸರ್ ಪ್ಲೀಸ್ ಸರ್, ಅವ್ರು ತುಂಬಾ ಒಳ್ಳೆಯವ್ರು ಸರ್. ಇವಳಿಗೊಂಥರ ತಲೆ ಕೆಟ್ಟೋಯ್ತು. ಸೀದಾ ಬೆಡ್ರೂಮ್ಗೆ ಹೋದ್ಲು. ಆ ಗನ್ನ ಕೈಯಲ್ಲಿ ಎತ್ಕೊಂಡ್ಲು. ಹಂಗೆ ಮೇಡೆ ಬರ್ತಾವಳೆ. ಅವನು ಬೇರೆ ಹೀರೋ ಅವನ್ಗೆ ಹಾಕೊಂಡು ಇಕ್ಕ ಮುಕ್ಕ ಗುತ್ತಾ ಅವನು ಫುಲ್ಲು ಬಾಯಿ ಎಲ್ಲ ರಕ್ತ ಅವನಿಗೆ. ಹಿಂಗೆ ಆಚ ಕಡೆ ಬಂದ್ರು. ಎಲ್ಲ ಹಾಲಲ್ಲಿ ನಿಂತವ್ರೆ. ಗನ್ ಪಾಯಿಂಟ್ ಅಲ್ಲಿ ನಮ್ಮ ಹೀರೋಯಿನ್ನು ಆ ವಿಲ್ಲನ್ನ ಹಿಡ್ಕೊಂಡ. ನಮ್ಮ ಹೀರೋ ಇವನೇನ ಕೊಲೆಗಾರ ಆಕ್ಚುಲಿ. ಹಂಗೆ ಆಚೆ ಕರ್ಕೊಂಡೋದ. ಆ ವಿಲ್ಲನ್ನ ಇಲ್ಲೇ ಗುಂಡಿ ತೋಡಿ ಊತಾಕ್ಬಿಡೋಣ ಅಂದ್ಬಿಟ್ಟು ತೋಡ್ತಾವನೆ. ಇಲ್ಲ ಹಂಗೆ ಒಂದು ಸ್ಲೋ ಮೋಷನ್ ಒಂದು ಸಾಂಗ್ ಹೋಗ್ತಾ ಇದೆ. ಪಾಪ ಹೀರೋನೇ ನಿಜವಾಗ್ಲೂ ಸೈಕೋ ಆಗ್ಬಿಟ್ಟ ಇವಾಗ. ಮಾಡ್ದೆ ಇರೋ ಕೊಲನ ಮಾಡ್ದೆ ಅನ್ಬಿಟ್ಟು. ಏನಪ್ಪಾ ಅಂತ ನೋಡಿದ್ರೆ ಇದೆಲ್ಲ ಒಂದು ಚಿಕ್ಕ ಕನಸು. ತಿರ್ಗಾ ಹಂಗೆ ಅವ್ನು ಬರ್ತಾವನೆ. ನತ್ರ ಬರ್ಬೇಡ ನಾನೇ ಶೂಟ್ ಮಾಡ್ಕೊಂಡ್ಬಿಡ್ತೀನಿ. ಲೇ ಇಲ್ಲ ಕಣೆ ನನ್ ನಂಬೆ ಅಂತ ಹೇಳ್ತಾನೆ. ಗನ್ನು ಹಂಗೆ ನೂಕಲ್ಲಿ ಗನ್ನು ಹೊಟ್ಟೆ ಹತ್ರ ಹೋಗುತ್ತೆ. ಢಮಾರ್ ಅಂತ ಒಂದು ಸೌಂಡ್ ಬಂತು. ನೋಡ್ದೆ ಅವ್ನು ಹಂಗೆ ಕೆಳಗಡೆ ಬಿದ್ದ. ಲೇ ಕಲೆಗಾರನು ನಾನೇ, ಕೊಲೆಗಾರನು ನಾನೇ, ಗುಡ್ ನೈಟ್ ಕಣ ಅನ್ಬಿಟ್ಟು ಢಮಾರ್ ಅಂತ ಹಣೆಗೆ ಒಂದು ಶೂಟ್ ಮಾಡ್ತಾನೆ. ಹಂಗೆ ಆ ಮೂವಿ ಮುಗೀತು. ಆಚ ಕಡೆ ಆ ಮನೇನ್ ತೋರಿಸ್ಬಿಟ್ಟು ಹಂಗೆ ಎಲ್ಲ ಹಾಕ್ತಾರೆ ಹೆಸರು. ಆಕ್ಚುಲಿ ಇದೆಲ್ಲ ಒಂದು ಟ್ರೂ ಸ್ಟೋರಿ ಅಂತೆ. ಹಂಗಂತೇಳಿ ನೀಟಾಗೆ ಆ ಮೂವಿನ ಮುಗಿಸ್ತಾರೆ. ಹೆಂಗಿತ್ತು